ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 880300 ಅಟ್ಟಿಕಾ ಗೋಲ್ಡ್ ಕಂಪನಿ. ಚಾಮರಾಜನಗರ ಜಿಲ್ಲೆಯ ಹನೂರು ಭಾಗದ ಶಾಗ್ಯ ಅರಣ್ಯ ಪ್ರದೇಶದಲ್ಲಿ ಕಾಡುಗೊಳ್ಳರ ಮೇಲೆ ಎನ್ಕೌಂಟರ್ ಮಾಡಿರ್ತಕ್ಕಂಥ ವಿಚಾರ ಇದೀಗ ಸಾಕಷ್ಟು ವಿವಾದಕ್ಕೆ ಕಾರಣವಾಗ್ತಾ ಇದೆ. ಈ ಕುರಿತಂತೆ ಮಾತನಾಡಲಿಕ್ಕೆ ಇದೀಗ ನಮ್ಮ ಜೊತೆಗೆ ಅರಣ್ಯ ಮತ್ತು ಪರಿಸರ ಇಲಾಖೆಯ ಖಾತೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರಿದ್ದಾರೆ. ಅವ್ರನ್ನೇ ಸಹ ಮಾತಾಡ್ತೀನಿ. ಸರ್, ಘಟನೆ ಏನಾಗಿದೆ ಸರ್? ಇದು ಬೆಳಿಗ್ಗೆ 5 ಗಂಟೆ ಸಮಯ, ಒಂದು 4 ಜನ, ಅದು ರಿಸರ್ವ್ಡ್ ಫಾರೆಸ್ಟು ನಮ್ಮ ಹನೂರು ವ್ಯಾಪ್ತಿನಲ್ಲಿ ಬರುತ್ತೆ. ಅಲ್ಲಿ ನಮ್ಮ ಟೀಮು ಕೂಡ ಇನ್ಫಾರ್ಮೇಷನ್ ಬರುತ್ತೆ ಅಂತೇಳಿ ಬಂದಿದೆ ಅಂತೇಳಿ 2 ಗುಂಪಾಗಿ ಹೋಗ್ತಾರೆ. ಒಂದು ಗುಂಪಲ್ಲಿ ಶೇಖರಯ್ಯ, ಅನಿಲ್ ಕುಮಾರು ಮತ್ತು ಮಹಾದೇವ್ ನಾಯಕ್ ಇರ್ತಾರೆ. ಇನ್ನೊಂದು ಗುಂಪಲ್ಲಿ ರೋಹಿತ್ ಮತ್ತು ಶಿವರಾಜು, ಒಬ್ಬರು ಜೀಪಲ್ಲಿ ಒಂದು ಟೀಮ್ ಹೋಗ್ತಾ ಇರುತ್ತೆ. ಆಮೇಲೆ ಎಲ್ಲರೂ ಒಂದು ಕಡೆ ಸೇರ್ತಾರೆ. ಅಲ್ಲಿ ಸೇರಿದಂಥ ಸಂದರ್ಭದಲ್ಲಿ ಇವರಿಗೆ ಬ್ಯಾಟ್ರಿ ಲೈಟ್ ಹಾಕ್ಕೊಂಡು ಬರ್ತಾ ಇದ್ರಂತೆ. ಅಲ್ಲಿ ಅವ್ರ ಹತ್ರ 2 ನಾಡು ಪಿಸ್ತೂಲ್ ಇತ್ತು ಮತ್ತು 4 ಬ್ಯಾಗು ಜಿಂಕೆ ಮಾಂಸ ಇತ್ತು ಅಂತ ವರದಿ ಬಂದಿದೆ. ಮತ್ತು ಅವರು ಶೂಟ್ ಆಗಿದೆ, ಆತ್ಮರಕ್ಷಣೆಗೆ ಶೂಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ. 2 ಸ್ಪಾಟಲ್ಲಿ ತೀರೋಗಿದ್ದಾರೆ, ಒಬ್ಬರಿಗೆ ಗಾಯ ಆಗಿದೆ. ಅವ್ರನ್ನ ತೊಗೊಂಡೋಗಿ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಆಮೇಲೆ ಅಲ್ಲಿರ್ತಕ್ಕಂಥವರು ಅವರ ಮನೆಯವರೆಲ್ಲ ಹೇಳೋದೇನು ಅಂದರೆ, ಬೇಕಂತಲೇ ಸಾಯಿಸಿದ್ದಾರೆ, ಹಸುಗಳು ಕಳೆದೋಗ್ಬಿಟ್ಟಿತ್ತು, ಅದನ್ನು ಹುಡ್ಕೊಂಬರೋಕ್ಕೆ ಹೋಗಿದ್ದರು ಅಂತ ಅವ್ರು ಹೇಳ್ತಾರೆ. ಮುಖ್ಯಮಂತ್ರಿಗಳು ಬೆಳಿಗ್ಗೆ ಮ್ಯಾಜಿಸ್ಟ್ರೇಟ್ ತನಿಖೆ ಮಾಡಿ ಅಂತ ಈಗಾಗಲೇ ಆದೇಶ ಕೊಟ್ಟಿದ್ದಾರೆ. ಅದೇ ಆ ತನಿಖೆ ಆಗಲಿ, ರಿಪೋರ್ಟ್ ಬಂದ ತಕ್ಷಣ ಅದೇ ವಾಸ್ತುಸ್ಥಿತಿ ಕರೆಕ್ಟಾಗಿ ಗೊತ್ತಾಗುತ್ತೆ ಅಲ್ವಾ. ಅವ್ರು ಹೇಳೋ ಪ್ರಕಾರ ನಮ್ಮ ಅಧಿಕಾರದಲ್ಲಿ ಏನು ತಪ್ಪಿದ್ರೆ ನಮ್ಮ ಅಧಿಕಾರದ ಮೇಲೆ ಆ್ಯಕ್ಷನ್ ತೊಗೊಳ್ತೀವಿ. ಅಥವಾ ಅವರ ಆತ್ಮ ರಕ್ಷಣೆಗೋಸ್ಕರ ಶೂಟ್ ಮಾಡಿದರೆ ಅದು ಏನಾಗುತ್ತೆ ಅಂತ ವಾಸ್ತುಸ್ಥಿತಿ ನಮಗೆ ರಿಪೋರ್ಟ್ ಬರೋವರೆಗೂ ಗೊತ್ತಾಗಲ್ಲ. ಸರ್, ಅವರು ಕಾಡುಗೊಳ್ಳರು ಆಗಿದ್ರು ಸಹ ಅವ್ರ ಹತ್ರ ವೆಫನ್ ಸಿಕ್ಕಿದ್ರು ಸಹ ನಿಮ್ಮ ಅಧಿಕಾರಿಗಳು ಎನ್ಕೌಂಟರ್ ಮಾಡಿದ್ದು ಸರಿ ಅಂತೀರಾ ಅಂತ? ಕೆಲವು ಸಂದರ್ಭದಲ್ಲಿ ಆತ್ಮರಕ್ಷಣೆ ಮಾಡಬೇಕಾಗುತ್ತೆ ಅಲ್ವಾ. ಉದ್ದೇಶಪೂರ್ವಕವಾಗಿ ಅವ್ರ ಮೇಲೆ ಮಾಡಿದರೆ ತಪ್ಪು. ಆತ್ಮರಕ್ಷಣೆಗೆ ಈಗ ಪೊಲೀಸ್ ಇಲಾಖೆಯವರು ಅವತ್ತು ಪ್ರತಿಯೊಬ್ಬರ ಹತ್ರ ಕೂಡ ಸಬ್ ಇನ್ಸ್ಪೆಕ್ಟರ್ ಹತ್ರ ಗನ್ ಇರುತ್ತೆ. ಆತ್ಮರಕ್ಷಣೆಗೆ ಮಾತ್ರ ಉಪಯೋಗಿಸ್ಬೇಕು. ಪರಿಸ್ಥಿತಿ ಕೈ ಮೀರಿದಾಗ ಅದನ್ನು ಉಪಯೋಗಿಸೋದಕ್ಕೆ ಅವಕಾಶ ಇದೆ. ಉದ್ದೇಶಪೂರ್ವಕವಾಗಿ ಏನಾದರೂ ಕೆಟ್ಟ ಉದ್ದೇಶನ ಮಾಡಿದರೆ ತಪ್ಪದು. ಸರ್, ಈಗ ಯಾವ ರೀತಿಯಾಗಿ ತನಿಖೆಯನ್ನು ಮಾಡ್ತೀರಾ? ಮ್ಯಾಜಿಸ್ಟ್ರೇಟ್ ಹಂತದಲ್ಲಿ ತನಿಖೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ದಿನದಲ್ಲಿ ತನಿಖೆ ಮುಗಿಸಿ ಸರ್ಕಾರಕ್ಕೆ ವರದಿ ಸಿಗುವಂಥ ಸಾಧ್ಯತೆ ಇರುವಂಥದ್ದು? ಇದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಫಸ್ಟ್ ಇಂಟೀರಿಯಂ ರಿಪೋರ್ಟ್ ಕೊಡ್ತಾರೆ, ಆಮೇಲೆ ರಿಪೋರ್ಟ್ ಕೊಡ್ತಾರೆ. ಇಂಟೀರಿಯಂ ರಿಪೋರ್ಟ್ ಆದಮೇಲೆ ಫೈನಲ್ ರಿಪೋರ್ಟ್ ಕೊಡ್ತಾರೆ. ರಿಪೋರ್ಟ್ ಬಂದಮೇಲೆ ನಾವು ಏನು ಮಾಡಬೇಕು ಅನ್ನೋದನ್ನು ಮುಖ್ಯಮಂತ್ರಿಗಳ ಚರ್ಚೆ ಮಾಡಿ ತೀರ್ಮಾನ ತಗೊಳ್ಳಿ. ಸ್ಥಳೀಯರು ಮತ್ತು ಸಂಬಂಧಿಕರು ಎಲ್ಲರೂ ಸಹ ಹೋರಾಟಕ್ಕೆ ಇಳಿದು ಪ್ರತಿಭಟನೆಯನ್ನು ಮಾಡಿರುವಂಥದ್ದು. ಅವ್ರ ಅಮಾಯಕರು, ಅವ್ರಿಗೆ ಪರಿಹಾರ ಕೊಡಬೇಕು ಅನ್ನೋ ಒಂದು ಬೇಡಿಕೆಯನ್ನು ಸಹ ಇಟ್ಟಿರುವಂಥದ್ದು. ಸರ್, ಈಗ ಒಂದು ಬೆಳಿಗ್ಗೆ 5 ಗಂಟೆಯಲ್ಲಿ ಕಾಡೊಳಗಡೆ ಯಾಕೆ ಹೋದ್ರು ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಆಮೇಲೆ ಅವರ ಹತ್ರ ನಾಡು ಬಂದೂಕಿತ್ತು ಮತ್ತು ಜಿಂಕೆ ಮಾಂಸ ಕೂಡ ಇತ್ತು. ಮತ್ತು ಅವ್ರು ಹೇಳೋ ಪ್ರಕಾರ ಉದ್ದೇಶಪೂರ್ವಕವಾಗಿ ನಮ್ಮವರೇ ಶೂಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದು ಉದ್ದೇಶಪೂರ್ವಕವಾಗಿ ಮಾಡಿದಾರಾ ಅಥವಾ ಏನು ಆತ್ಮರಕ್ಷಣೆ ಮಾಡಿದಾರಾ ತನಿಖೆ ಆದಮೇಲೆ ಮಾತ್ರ ಗೊತ್ತಾಗುತ್ತೆ. ಉದ್ದೇಶಪೂರ್ವಕವಾಗಿ ಮಾಡಿದರೆ ನಾವು ಕ್ರಮ ತಗೊಳ್ತೀವಿ. ಸ್ವಲ್ಪ ರಿಪೋರ್ಟ್ ಬಂದಮೇಲೆ ಇದಿಷ್ಟು ಅರಣ್ಯ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರ ಮಾತುಗಳು. ಸಂಪೂರ್ಣವಾದಂಥ ತನಿಖೆ ಆದ ಬಳಿಕವೇ ಸೂಕ್ತವಾದಂಥ ಕ್ರಮವನ್ನು ಕೈಗೊಳ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೊಡ್ತಾ ಇರುವಂಥದ್ದು. ಕ್ಯಾಮರಾಮನ್ ಕುಶಾಲ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.